ಬಿಸಿ ಬಿಸಿ ಅನ್ನಕ್ಕೆ ರುಚಿ ರುಚಿಯಾದ ಬಸಳೆ ಸಾಂಬಾರು. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ಬಸಳೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೆ. ಮೊದಲಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆನ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೆ ತೊಳೆದು. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿದಂಥ ಬಸಳೆ ಸೊಪ್ಪು, ಹಾಗೆ ಒಂದು ದೊಡ್ಡ ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ರು ಅಡ್ಡಿಲ್ಲ. ಅದನ್ನು ಕುಕ್ಕರಲ್ಲಿ ಹಾಕಿ, ನಾನು ಟೊಮೆಟೊ ಎಲ್ಲ ಹಾಕಲು ಓದಿನಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ, ನಾನು ಹಾಕಿದ್ನಿಲ್ಲ. ಸ್ವಲ್ಪ ಅರಿಶಿನ, ಹಾಗೆ ಅದು ಮುಳುಗುವಷ್ಟು ನೀರು, ಬೇಕಾಗುವಷ್ಟು ನೀರು ಹಾಕಿ 3 ಸೀಟಿ ಹೊಡೆಸಿದ್ರೆ ಆಯ್ತು. ಇದು ಬರೀ 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ. ಬೆಳಿಗ್ಗೆ ವರ್ಕ್ ಮಾಡಲು ಹೋಗುವಂಥ ಎಲ್ರಿಗೂ ಬೇಗ ಆಗ್ತು ಈ ರೆಸಿಪಿ ಮಾಡಿದರೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂಚೂರು ಹುಳಿ ಪೌಡ್ರ್ ಹಾಕ್ತಾಯಿದ್ದೆ. ಹುಳಿ ಪೌಡ್ರ್ ಇಲ್ಲ ಅಂದರೆ ಹುಣಸೆ ಹಣ್ಣು ನೀರು ಹಾಕ್ಕೊಳ್ಳಿ. 1 ಚಮಚ ಬೆಲ್ಲ ಹಾಕಿ. ಬೆಲ್ಲ ಹಾಕೋದು ವೀಡಿಯೋ ಮಾಡೋದು ಮರ್ತೋಯ್ತು. 1-2-3 ಚಮಚ ಸಾಂಬಾರು ಪೌಡ್ರು. ಅದು ಇಷ್ಟೇ, ಸಿಂಪಲ್ ಆದ ರೆಸಿಪಿ ಇದು, ಯಾರಾದರೂ ಮಾಡೋಲ್ಲ ಅಡ್ಡಿಲ್ಲ. ಮಳೆಗಾಲದಲ್ಲೆಲ್ಲ ಕರೆಂಟ್ ಇಲ್ಲದೆ ಹೋದರೆ ಅರ್ಜೆಂಟಿಗೆ ಈ ರೆಸಿಪಿನ ರೆಡಿ ಮಾಡಲಾಗ್ತು. ನೀವು ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಬಿಡುವ. ಕುದೀತಾ ಇದ್ದು ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಂಬ. ಎಣ್ಣೆಗೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಅಂದ್ಕೂಡಲೇ ಜಜ್ಜಿದ ಒಂದು 8-10 ಬೆಳ್ಳುಳ್ಳಿ. ಸಾಂಬಾರು ಕುದೀತಾ ಇದ್ದು ಒಳ್ಳೆ ಘಮ ಪರಿಮಳ ಬರ್ತಾ ಇದ್ದು ಜಜ್ಜಿದ 8-10 ಈರುಳ್ಳಿ ಮತ್ತು 1-2 ಚೂರು ಒಣಮೆಣಸು ಸಾಕು. ಸಾಂಬಾರು ಕುದ್ದತ್ತು ಬಂದ್ ಮಾಡಿ ಮುಚ್ಚಿಡ್ತು. 1-2 ಒಣಮೆಣಸು, ಒಗ್ಗರಣೆ ಸೊಪ್ಪು ಚಟಪಟ ಅಂದ್ಕೂಡಲೇ ಸಾಂಬಾರಿಗೆ ಹಾಕಿದ್ರೆ ಆಯ್ತು. ಬಿಸಿ ಬಸಳೆ ಸಾಂಬಾರು ರೆಡಿ. ಮಳೆಗಾಲದಲ್ಲಿ ಬಿಸಿ ಅನ್ನಕ್ಕೆ ಬಿಸಿ ಸಾಂಬಾರು. ನೀವು ಟ್ರೈ ಮಾಡಿ ನೋಡಿ. ಪಟಾಪಟ್ ಬಸಳೆ ಸಾಂಬಾರು ರೆಡಿ. ಊಟ ಮಾಡಲು ಅಡ್ಡಿಲ್ಲ. ಇಷ್ಟೊತ್ತುವರೆಗೆ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ. ಟಾಟಾ, ಬಾಯ್. ಥ್ಯಾಂಕ್ ಯು.